ನಮಸ್ತೆ ವೀಕ್ಷಕರೇ, ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರ್ಷಿತಾ. ವೀಕ್ಷಕರೇ, ಇವತ್ತಿನ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ಕಟ್ಟಡ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ, ಕಟ್ಟಡಕ್ಕೆ ಪ್ಲಾನ್ ಮಾಡಿಕೊಳ್ಳುವಂತಹ ಸಂದರ್ಭದಲ್ಲಿ ಯಾವ ರೀತಿ ಜಾಗೃತೆಯನ್ನು ವಹಿಸಬೇಕು, ಭೂಮಿ ತೆಗೆದುಕೊಳ್ಳುವಾಗ ಆ ಭೂಮಿಯನ್ನ ಶುದ್ಧೀಕರಿಸೋದು ಹೇಗೆ, ಜೊತೆಗೆ ಜಾತಕದಲ್ಲಿ ಅಥವಾ ಭೂಮಿಯಲ್ಲಿ ಏನಾದರೂ ದೋಷಗಳಿದ್ದಂತಹ ಸಂದರ್ಭದಲ್ಲಿ ಆ ಜಾಗವನ್ನ ನಾವು ಕಳೆದುಕೊಳ್ತೀವ, ಎಲ್ಲ ವಿಚಾರಗಳ ಬಗ್ಗೆ ತಿಳಿಸಿಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಶ್ರೀ ವಾಸ್ತುಲಕ್ ಸಂಸ್ಥೆಯ ಸಂಸ್ಥಾಪಕರು ಹಾಗೆ ಆಧ್ಯಾತ್ಮಿಕ ಜ್ಯೋತಿಷ್ಯ ಜೊತೆಗೆ ವಾಸ್ತು ತಜ್ಞರು ಆಗಿರುವಂತಹ ಡಾಕ್ಟರ್ ಯತೀಂದ್ರ ಸಾಯಿ ಗುರೂಜಿ ಅವರು. ಮೊದಲಿಗೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಸಾಯಿ ಗುರುಭ್ಯೋ ನಮಃ. ನಮಸ್ತುಭ್ಯಂ. ಸರ್ವರು ನಮಸ್ಕಾರ. ನಮಸ್ತೆ ಗುರುಜಿ. ಮೊದಲನೇದಾಗಿ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ನಾವು ವಾಸ್ತುಗೆ ಸಂಬಂಧಪಟ್ಟಂತಹ ಹಲವಾರು ರೀತಿಯಾದಂತಹ ಒಂದು ಸಂಗತಿಗಳನ್ನ ವೀಕ್ಷಕರಿಗೆ ತಿಳಿಸ್ತಾ ಇದ್ದೇವೆ. ಜಾಗ ಖರೀದಿ ಮಾಡ್ತಾರೆ ಕೆಲವರು ಕಟ್ಟಡಗಳನ್ನೇ ಖರೀದಿ ಮಾಡ್ತಾರೆ. ಆ ಕಟ್ಟಡಗಳನ್ನ ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಕಟ್ಟಡಗಳನ್ನ ನಿರ್ಮಾಣ ಮಾಡುವಂತಹ ಸಂದರ್ಭದಲ್ಲಿ ವಾಸ್ತುಗೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಪ್ಲಾನ್ಗಳನ್ನ ಮಾಡ್ಕೊಳ್ಬಹುದು? ವಿಶೇಷವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ನಿನ್ನೆ ಕೊಟ್ಟಂತ ಕಾರ್ಯಕ್ರಮನೇ ಒಂದು ವಿಶಿಷ್ಟವಾದಂಥದ್ದು. ಈ ಸಂಖ್ಯಾಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ನೇಮ್ ವೈಬ್ರೇಷನ್ ಬಗ್ಗೆ ನಾವು ತುಂಬಾ ವಿಶೇಷವಾಗಿ ವೈಜ್ಞಾನಿಕ ಸಮೀಕ್ಷೆಗಳು ಏನು ಹೇಳುತ್ತೆ, ಜ್ಯೋತಿಷ್ಯ ಶಾಸ್ತ್ರದಲ್ಲಿ ವಿಜ್ಞಾನ ಯಾವ ರೀತಿಯ ಒಂದು ಅಳವಡಿಕೆಯನ್ನು ಮಾಡಿಕೊಂಡಿದೆ ಅನ್ನೋದನ್ನ ಕ್ಲೀನ್ ನೀಟಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ತಕ್ಕಂತೆ ಒಂದು ಉತ್ತಮ ಸುಂದರವಾದಂಥ ಮನೆಯನ್ನು ಕಟ್ಟಬೇಕು, ಅದು ಅವ್ರದ್ದು ಡ್ರೀಮ್, ಅದು ಕನಸು. ಆ ಕನಸನ್ನ ನನಸಾಗಿಸ್ಕೋಬೇಕಾದ್ರೆ ಅವರಲ್ಲಿ ತಮ್ಮದೇ ಆದಂಥ ಕೆಲವೊಂದು ಐಡಿಯಾಸ್ ಇರುತ್ತೆ. ನನ್ನ ಮನೆ ಪ್ಲಾನ್ ಹೀಗೆ ಇರಬೇಕು, ನಂದು ಬೆಡ್ರೂಮ್ ಹೀಗೆ ಬರಬೇಕು, ಕಿಚನ್ ಹೀಗೆ ಇರಬೇಕು ಅಂತ ಹೆಣ್ಮಕ್ಳಿಗೆ. ಇವೆಲ್ಲವೂ ಇದ್ದಾಗ ಅದನ್ನ ಸರಿಯಾದ ರೀತಿಯಲ್ಲಿ ವಾಸ್ತು ರೀತ್ಯ ಅಂತ ಹೇಳ್ತಾ ಇದ್ದೀನಿ. ವಾಸ್ತು ರೀತ್ಯ ಅಂದ್ರೆ ಆ ಮನೆಯಲ್ಲಿರುವಂಥ ಎನರ್ಜಿ ಝೋನ್ಗಳನ್ನ ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ಳುವಂಥ ಕ್ರಿಯೆಯನ್ನ ನಾವು ವಾಸ್ತು ಅಂತ ಹೇಳೋದು. ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಇವತ್ತಿನ ಕಾರ್ಯಕ್ರಮ ನೋಡ್ತಾ ಇರೋದು. ಮೊಟ್ಟ ಮೊದಲಿಗೆ ನೀವು ಯಾವ ಸೈಟನ್ನು ತಗೊಂಡಿರ್ತೀರಲ್ವಾ, ಆ ಸೈಟ್ಗೆ ರಸ್ತೆ ಯಾವ ಕಡೆ ಬಂದಿದೆ ಅನ್ನೋದನ್ನ ಮೊದಲು ನೋಡ್ಕೋಬೇಕು. ಫಸ್ಟ್ ವೆರಿ ಇಂಪಾರ್ಟೆಂಟ್ ಅದೇ ಹೇಳ್ತಾರೆ. ದಕ್ಷಿಣ ದಿಕ್ಕಿನ ರಸ್ತೆ, ಪೂರ್ವ, ಉತ್ತರ, ಪಶ್ಚಿಮ ದಿಕ್ಕಿನ ರಸ್ತೆಗಳು ಈ ರೀತಿ ಬಂದಾಗ ಯಾರೇ ಆಗಲಿ ಸರ್ವೇ ಸಾಮಾನ್ಯವಾಗಿ ನೀವು ಆರಿಸ್ಕೊಳೋದು ಪೂರ್ವ ದಿಕ್ಕಿನ ರಸ್ತೆಯನ್ನ ಇರುವಂಥ ಸೈಟನ್ನು ಅಥವಾ ಉತ್ತರಕ್ಕಿರುವಂಥ ಸೈಟನ್ನು ಆರಿಸ್ಕೊಳ್ತೀರ ಹೊರತು ದಕ್ಷಿಣಕ್ಕಿರುವಂಥ ಸೈಟನ್ನು ನೀವು ಆರಿಸ್ಕೊಳೋದೇ ಇಲ್ಲ. ಯಾಕೆ ಅಂತಂದ್ರೆ ದಕ್ಷಿಣ ಚೆನ್ನಾಗಿರಲ್ಲ ಅಂತ ಏನೋ ಅದು ಬಂದ್ಬಿಟ್ಟಿದೆ ಮೊದಲಿಂದನೂ. ಆ ರೀತಿಯಾಗಿ ನೀವು ಅದನ್ನ ಆರಿಸ್ಕೊಳ್ಳಿಕ್ಕೆ ಟ್ರೈ ಮಾಡೋದೇ ಇಲ್ಲ. ಬಟ್ ನಿಜ ಸ್ಥಿತಿಯಲ್ಲಿ ಹೇಳ್ಬೇಕಂದ್ರೆ ದಕ್ಷಿಣದ ದಿಕ್ಕು ಲಕ್ಷ್ಮಿಗೆ ಸಂಬಂಧಪಟ್ಟಂತ ವಿಶೇಷವಾದಂಥ ಸ್ಥಾನವನ್ನು ಹೊಂದಿದೆ. ಅದನ್ನ ತಗೋಬೇಕು. ತಗೊಂಡಾಗ ಮನೇನ ಯಾವ ರೀತಿಯಲ್ಲಿ ಕಟ್ಟಬೇಕನ್ನೋದು ಬಹಳ ಮುಖ್ಯ. ಇಲ್ಲಿ ಪೂರ್ವಕ್ಕೆ ಮತ್ತು ಉತ್ತರಕ್ಕೆ ಇರುವಂಥ ಆ ಸೈಟಲ್ಲಿ ಮನೆ ಕಟ್ಟಿಸೋದು ತುಂಬಾ ಸುಲಭ. ಆದರೆ ಅದೇ ದಕ್ಷಿಣಕ್ಕೆ ಇರುವಂಥ ಮನೆ ಕಟ್ಟಲಿಕ್ಕೆ ತುಂಬಾ ಕಷ್ಟ ಅಂತ ತಿಳ್ಕೊಂಡಿದ್ರೆ, ಬಟ್ ನಿಜವಾಗ್ಲೂ ಕಷ್ಟನೇ. ಬಟ್ ಅಲೈನ್ಮೆಂಟ್ ಆಫ್ ದಿ ಇಂಟೀರಿಯರ್ಸ್ ಏನಿರುತ್ತಲ್ಲ ಅದನ್ನ ಸರಿಯಾದ ರೀತಿಯಲ್ಲಿ ಅಲೈನ್ ಮಾಡಬೇಕು. ಒಂದು ಎಕ್ಸಾಂಪಲ್ ನಾನು ನಿಮ್ಗೆ ಕೊಡಬೇಕಾದ್ರೆ, ದಕ್ಷಿಣ ದಿಕ್ಕಿಗೆ ಮನೆ ಇದೆ ನಮಗೆ, ಆದ್ರಿಂದ ನಾವು ದಕ್ಷಿಣ ದಿಕ್ಕಿನ ಮೇನ್ ಡೋರನ್ನು ಇಡಬೇಕಾಗಿದ್ದು ಧರ್ಮ. ಆದರೆ ನೀವು ಅಲ್ಲಿ ಇಡೋದಿಲ್ಲ. ಯಾರಿಗೂ ದಕ್ಷಿಣ ದಿಕ್ಕಿನ ಮೇನ್ ಡೋರ್ ಬೇಕಾಗಿಲ್ಲ. ಅವರಿಗೆ ಪೂರ್ವಕ್ಕೆ ಇಡ್ತಾರೆ, ಇಲ್ಲದ್ರೆ ಉತ್ತರಕ್ಕೆ ಇಡ್ತಾರೆ. ಏನೋ ಪೂರ್ವಕ್ಕೆ ಇಟ್ಟರೆ ಪರವಾಗಿಲ್ಲ, ತೊಂದರೆ ಇಲ್ಲ, ಏನೋ ಒಂದು ಮಾಡ್ಬೋದು, ಏನು ಆ ಒಂದು ಮನೆಗೆ ಬೇಕಾದಂಥ ಲಕ್ಷಣಗಳನ್ನ ಕೊಡ್ಬೋದು. ಆದರೆ ಅದೇ ಉತ್ತರಕ್ಕೆ ಇಡ್ತೀನಿ ಅಂತ ಮೂರ್ಖತನವನ್ನು ಮಾತ್ರ ಮಾಡಬೇಡಿ ಅಂತ ನನ್ನ ಅಭಿಪ್ರಾಯ ಇಷ್ಟೇನಿಲ್ಲ. ಯಾಕೆ ಅಂತಂದ್ರೆ ದಕ್ಷಿಣದಿಂದ ಎಂಟ್ರಿ ಆಗಿ ಪೂರ್ವಕ್ಕೆ ಬಂದು ಮತ್ತೆ ನೀವು ಲೆಫ್ಟ್ ಟರ್ನ್ ಆಗಿ ಮನೆಯೊಳಗಡೆ ಹೋಗುವಂಥ ಕ್ರಿಯೆ ಇದೆಯಲ್ಲ, ಅದು ಡೆಫಿನೆಟ್ಲಿ ಡಸಂಟ್ ಹೆಲ್ಪ್ಸ್ ಯು. ಇದು ಎಲ್ಲೆಲ್ಲೂ ನೀವು ಸಹಾಯವನ್ನು ಮಾಡ್ಲಿಕ್ಕೆ ಸಾಧ್ಯತೆಗಳಿಲ್ಲ. ಮತ್ತು ಆ ಮನೆಗೆ ನೀವು ಎಂಟ್ರಿ ಆದ ಕೆಲವೇ ದಿನಗಳಲ್ಲಿ ಅದರ ಒಂದು ಬ್ಯಾಡ್ ಇಂಪ್ಯಾಕ್ಟ್ ಅಂತ ಏನು ಹೇಳ್ತೀವಲ್ಲ ಅದನ್ನು ನೀವು ಅನುಭವಿಸಲೇಬೇಕಾಗುತ್ತೆ. ಇಂಥ ಸಂದರ್ಭದಲ್ಲಿ ನಮಗಿಲ್ಲ, ಉತ್ತರದ ದಿಕ್ಕು ಬೇಕೇ ಬೇಕು. ಕೆಲವು ಜನಕ್ಕೆ ಅದು ಹೇಗೆ ಮನಸ್ಸಿನಲ್ಲಿ ಅಚ್ಚೊತ್ತಿದೆ ಅಂತಂದ್ರೆ, ನನ್ನ ದಿಕ್ಕಿದೆ, ಇದೇ ದಿಕ್ಕಿಗೆ ನನಗೆ ಮೇನ್ ಡೋರ್ ಬೇಕು ಅಂತ ಕೂತ್ಕೊಂಡಿದ್ದೀರಾ ನೀವು ಎಷ್ಟೋ ಜನ. ಸರಿ 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 ಆಯ್ತು, ಆಕಸ್ಮಿಕವಾಗಿ ಉತ್ತರದೇ ನಿಮಗೆ ಮೇನ್ ಡೋರ್ ಬೇಕು ಅಂದ್ರೆ ನೆನ್ಪಿಟ್ಕೊಳ್ಳಿ, ಕನಿಷ್ಠ ಪಕ್ಷ ದಕ್ಷಿಣ ಆಗ್ನೇಯದಲ್ಲಿ ಒಂದು ಚಿಕ್ಕ ಡೋರನ್ನು ಇಡಲೇಬೇಕಾಗುತ್ತೆ. ಇದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ಎನರ್ಜಿ ಫ್ಲೋ ಇನ್ ಅಂಡ್ ಗೋಸ್ ಔಟ್. ಒಳಗಡೆ ಬರುವಂತ ಶಕ್ತಿ ಹೊರಗಡೆ ಹೋಗ್ಲೇಬೇಕು ಎಲ್ಲಾದ್ರೂ ಒಂದು ಕಡೆಯಿಂದ. ಯಾವ ಮೇನ್ ಡೋರ್ ಇಂದ ಬಂದಿರುತ್ತೋ ಅದರಿಂದನೇ ಹೊರಗಡೆ ಹೋಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ನಾವು ಹೇಳ್ತಿರೋದು ಯಾವಾಗ್ಲೂ ಇನ್ಲೆಟ್ ಅಂಡ್ ಔಟ್ಲೆಟ್ ಅಂತ ಹೇಳ್ತೀವಿ. ಯಾವಾಗ್ಲೂ ಮನೆಗೆ ವಿಶಿಷ್ಟವಾಗಿ
2 ದ್ವಾರಗಳಿರೋದು ಬಹಳ ಮುಖ್ಯ. ಇದು ಒಂದು ದಕ್ಷಿಣ ದಿಕ್ಕಿಗೆ ಸಂಬಂಧಪಟ್ಟಂತ ಒಂದು ರಸ್ತೆಗೆ ಇರುವಂಥ ಒಂದು ಮುಖ್ಯ. ಎರಡನೇದು, ನಾನೀಗ ಮನೆ ಕಟ್ತಾ ಇದ್ದೀವಿ, ನಮಗೆ ಇಷ್ಟು ಬೆಡ್ರೂಮ್ಸ್ ಬೇಕು, ಈ ಥರ ಹಾಲ್ ಇರಬೇಕು, ಈ ಥರ ಓಪನ್ ಕಿಚನ್ ಇರಬೇಕು, ಇಂತಿಂಥ ಟಾಯ್ಲೆಟ್ ಬಾತ್ರೂಮ್ಗಳು ಇರಬೇಕು, ಇದನ್ನೆಲ್ಲದನ್ನು ಕ್ಲೀನಾಗಿ ಬರೆದುಕೊಟ್ರೆ ಅವರು ಸ್ಟ್ರೇಟಾಗಿ ನೋಡಿ ಪ್ಲ್ಯಾನ್ ಮಾಡಿಕೊಡ್ತಾರೆ. ಪ್ಲ್ಯಾನ್ ಮಾಡಬೇಕಾದ್ರೆ ಬಹಳ ವಿಶೇಷವಾಗಿ ಪ್ಲ್ಯಾನ್ನ ರೆಡಿ ಮಾಡುವಂಥ ಎಂಜಿನಿಯರ್ಸ್ಗಳು, ದ ಆರ್ಕಿಟೆಕ್ಟ್ಸ್ ಅಂತ ಏನು ಹೇಳ್ತೀವಲ್ಲ, ಅವರು ಗಮನಿಸಬೇಕಾದಂಥ ವಿಶಿಷ್ಟವಾದ ಅಂಶ ಅಂತಂದರೆ ಆ ಮನೆಯಲ್ಲಿರುವಂಥ ಒಂದು ಬ್ರಹ್ಮಸ್ಥಾನ ಅಂತ ಹೇಳ್ತೀವಿ. ಏನಿದು ಬ್ರಹ್ಮಸ್ಥಾನ ಅಂತಂದರೆ, ಆ್ಯಕ್ಚುಲಿ ನೋಡಿ 4 ಕಾರ್ನರ್ ಇದೆ, ಈಶಾನ್ಯ, ನೈಋತ್ಯ, ವಾಯುವ್ಯ, ಆಗ್ನೇಯ. ಈ 4 ಕಾರ್ನರ್ ಕೂಡ ಎನರ್ಜಿ ಝೋನ್ಗಳವು. ಆದರೆ ಇನ್ ದಿ ಮಿಡಲ್ ಆಫ್ ದಿ ಹೌಸ್ ಅಥವಾ ಮಿಡಲ್ ಆಫ್ ದಿ ಫ್ಲಾಟ್ ಏನಿರುತ್ತಲ್ಲ, ಅದು ದಟ್ ಇಸ್ ಎ ಜೀರೋ ಎನರ್ಜಿ ಲೆವೆಲ್. ಅದು ಕಂಪ್ಲೀಟ್ಲಿ ಅಲ್ಲಿ ಏನು ಇರೋದಿಲ್ಲ ರೀ, ನೀವು ತಪ್ಪು ತಿಳ್ಕೊಬೇಡಿ. ಆ ಒಂದು ಸೆಂಟರ್ ಬ್ರಹ್ಮಸ್ಥಾನದಲ್ಲಿ ಯಾವುದೇ ರೀತಿ ಶಕ್ತಿ ಇರೋದಿಲ್ಲ. ಹಾಗಿದ್ದಲ್ಲಿ ಬ್ರಹ್ಮಸ್ಥಾನಕ್ಕೆ ಯಾಕೆ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ ನಾವು ಅಂತ ಒಂದು ಪ್ರಶ್ನೆ ಬರುತ್ತಲ್ವಾ. ಇದು ಆ ಬ್ರಹ್ಮಸ್ಥಾನದ ವಿಶೇಷತೆ ಹೇಗಿರುತ್ತೆ. ಯಾವುದೇ ಒಂದು ಬಿಲ್ಡಿಂಗ್ ಸ್ಟ್ರಕ್ಚರ್ನ ನಾವು ಕನ್ಸ್ಟ್ರಕ್ಷನ್ ಮಾಡಿದ ತಕ್ಷಣ ಏನಾಗುತ್ತೆ, ಇನ್ ದಿ ಬ್ರಾಹ್ಮಿ ಮುಹೂರ್ತಂ ಮೀನ್ಟುಸೆ, ಸೂರ್ಯೋದಯಕ್ಕಿಂತ 90 ನಿಮಿಷಗಳ ಮುಂಚಿನ ಕಾಲಾವಧಿ ಏನಿದೆಯಲ್ಲ, ಆ ಕಾಲಾವಧಿಯಲ್ಲಿ ನಭೋಮಂಡಲದಿಂದ ಬರುವಂತಹ ಕಾಸ್ಮಿಕ್ ಎನರ್ಜಿಯನ್ನ ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಇರೋದು ಬ್ರಹ್ಮಸ್ಥಾನಕ್ಕೆ ಮಾತ್ರನೇ. ಅದಕ್ಕೆ ಹೇಳೋದು, ಆ ಬ್ರಹ್ಮಸ್ಥಾನ ಯಾವಾಗಲೂ ಯು ಶುಡ್ ಕೀಪ್ ವೆರಿ ಕ್ಲೀನ್ ಅಂಡ್ ಟೈಡಿ ಅಂತಂದೇಳಿ. ತುಂಬ ನೀಟಾಗಿರಬೇಕು, ಕ್ಲೀನ್ ಆಗಿರಬೇಕು, ಯಾವುದು ಅಡ್ಡಿ ಆತಂಕಗಳು ಇರಬಾರ್ದು. ಆಕಸ್ಮಿಕವಾಗಿ ನೀವು ಅದೇ ಬ್ರಹ್ಮಸ್ಥಾನದಲ್ಲಿ ಏನಾದರೂ ಯಾವುದೋ ಒಂದು ಪಿಲ್ಲರನ್ನು ಹಾಕ್ಸ್ಬಿಟ್ಟಿದ್ರೆ ಅಂದರೆ ಇಟ್ಸ್ ನಾಟ್ ವರ್ತ್. ಒಂದು. ಎರಡನೇದು, ಅದೇ ಬ್ರಹ್ಮಸ್ಥಾನದಲ್ಲಿ ಸ್ಟೇರ್ ಕೇಸ್, ಈಗ ಡೂಪ್ಲೆಕ್ಸ್ ಮನೆಗಳಿಗೆ ಸ್ಟೇರ್ ಕೇಸಸ್ಗಳನ್ನ ಕಟ್ಟುವ ಒಂದು ವಿಶಿಷ್ಟತೆ ಇದೆ. ಅವ್ರು ಏನು ಮಾಡ್ತಾರೆ, ಮಧ್ಯಭಾಗದಲ್ಲೇ ಬ್ರಹ್ಮಸ್ಥಾನದಲ್ಲೇ ಸ್ಟೇರ್ ಕೇಸಸ್ಗಳನ್ನ ಕಟ್ಟೋದು, ಅಥವಾ ಆ ಒಂದು ಮನೆಯ ಸೆಂಟ್ರಲೈಸ್ಡ್ ಪಾಯಿಂಟಲ್ಲಿನೇ ಏನು ಲಿಫ್ಟ್ಗಳನ್ನ ಹಾಕೋದು, ಎಲಿವೇಟರ್ಸ್ಗಳನ್ನ ಹಾಕೋದು, ಈ ಥರ ಮಾಡಿದಾಗ ಏನಾಗುತ್ತೆ, ಡೆಫಿನೆಟ್ಲಿ ಅಲ್ಲಿ ನಿಮಗೆ ಏನಾಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ವಿಶಿಷ್ಟವಾದಂಥ ಒಂದು ವಿಚಾರ ಏನಂದರೆ, ನಾನು ನೋಡಿದ್ದೀನಿ ಎಷ್ಟೋ ಮನೆಗಳಲ್ಲಿ ಬ್ರಹ್ಮಸ್ಥಾನ ವಿಶೇಷವಾದಂಥ ಸ್ಥಾನ ಮತ್ತು ಶಕ್ತಿಯುತವಾದಂಥ ಸ್ಥಾನ ಅಂತ ಗೊತ್ತಾಗಿ ಅಲ್ಲಿ ನೀವು ದೇವರ ಕೋಣೆಯನ್ನು ನಿರ್ಮಾಣ ಮಾಡ್ತೀರಾ. ದಯಮಾಡಿ ಮಾಡಬೇಡಿ. ಇದರಿಂದ ಆಗುವಂಥ ಸಮಸ್ಯೆಗಳೇನೆಂದರೆ, ಮೊಟ್ಟ ಮೊದಲಿಗೆ ಬ್ರಹ್ಮಸ್ಥಾನ ಡಿಸ್ಟರ್ಬೆನ್ಸ್ ಆಯಿತು ಅಂದರೆ ಎಂಟೈರ್ ಫ್ಯಾಮಿಲಿಯಲ್ಲಿ ಎಥಿಕ್ಸ್ ಇರಲ್ಲ, ಯಾರಿಗೂ ಒಂದು ಉತ್ತಮ ಗುಣಲಕ್ಷಣಗಳು ಇರಲ್ಲ. ಒಂದು, ವಯಸ್ಸಿಗೆ ಬಂದಂಥ ಮಕ್ಕಳು ಮಿಸ್ಬಿಹೇವಿಯರ್ನ ಸ್ಟಾರ್ಟ್ ಮಾಡ್ತಾರೆ. ಆ ಮಿಸ್ಬಿಹೇವಿಯರ್ ಸ್ಟಾರ್ಟ್ ಆಯಿತು ಅಂದರೆ ನಿಮ್ಮ ಮನೆಯಲ್ಲಿ ಮನಸ್ಸಿನಲ್ಲಿ ಯಾವತ್ತೂ ನೆಮ್ಮದಿ ಇರಲ್ಲ. ಸಾಲದ ಬಾಧೆಯನ್ನು ನೀವು ತಡ್ಕೊಳಕ್ಕಾಗೋದೇ ಇಲ್ಲ ರೀ. ಬ್ರಹ್ಮಸ್ಥಾನ ಏನಾದರೂ ನೀವು ಡಿಸ್ಟರ್ಬ್ ಮಾಡಿದರೆ ಡೆಫಿನೆಟ್ಲಿ ಸಾಲದ ಬಾಧೆಯನ್ನು ತಡ್ಕೊಳಕ್ಕಾಗಲ್ಲ. ಹಾಗಿದ್ದಲ್ಲಿ ಬ್ರಹ್ಮಸ್ಥಾನವನ್ನು ಏನು ಮಾಡಬೇಕು, ಸಾಧ್ಯವಾದಷ್ಟು ಬ್ರಹ್ಮಸ್ಥಾನವನ್ನು ಸ್ವಲ್ಪ ಓಪನ್ ಆಗಿರ್ತೀವಿ, ಅಥವಾ ಓಪನ್ ಟು ಸ್ಕೈ ಇಸ್ ಬೆಟರ್. ಈ ಏನು ಡೂಪ್ಲೆಕ್ಸ್ ಮನೆಗಳಿದ್ರೆ ಓಪನ್ ಟು ಸ್ಕೈ ಇಸ್ ವೆರಿ ಬೆಟರ್. ಇಲ್ಲ ಅಂತಂದ್ರೆ ಕನಿಷ್ಠ ಪಕ್ಷ ಆ ಒಂದು ಬ್ರಹ್ಮಸ್ಥಾನ ಅಂತ ಏನಿದೆಯಲ್ಲ ಅದನ್ನು ಸ್ವಲ್ಪ ಫ್ರೀ ಆಗಿಟ್ರೆ ತುಂಬ ಒಳ್ಳೇದಾಗುತ್ತೆ. ಇದು ಪ್ಲಾನಿಂಗ್ ಮಾಡಬೇಕಾದ್ರೆ. ಇಲ್ಲಿ ಈಗ ಬಹಳ ಮುಖ್ಯವಾಗಿ ನಿನ್ನೆ ಒಂದು ಕಾರ್ಯಕ್ರಮದಲ್ಲಿ ನಾನು ಹೇಳಿದೆ, ದೇವರ ಕೋಣೆಯನ್ನ ಎಲ್ಲಿ ಕಟ್ಟಬೇಕು, ನಾನು ಈಗ ಪ್ಲಾನ್ ಹಾಕ್ಸ್ತಾ ಇದ್ದೀನಿ ಮನೆಗೆ, ದೇವ್ರ ಕೋಣೆಯನ್ನು ಎಲ್ಲಿ ಕಟ್ಟಿಸ್ಬೇಕು, ಎಲ್ಲಿರಬೇಕು, ಎಲ್ಲಿದ್ರೂ ನಡೆಯುತ್ತಲ್ಲ, ದೇವ್ರು ಎಲ್ಲಲ್ಲೂ ಇದ್ದಾನೆ. ನಾನು ದೇವ್ರು ಎಲ್ಲ ಸರ್ವಂತರ್ಯಾಮಿ, ಐ ಅಗ್ರಿ. ಬಟ್ ದ ಥಿಂಗ್ ಏನಂದ್ರೆ, ದೇವರು ಅನ್ನೋದೇ ಒಂದು ಪಾಸಿಟಿವ್ ಎನರ್ಜಿ. ಆಕ್ಚುಲಿ ಪಾಸಿಟಿವ್ ಎನರ್ಜಿಯನ್ನು ನೀವು ನೆಗೆಟಿವ್ ಝೋನಲ್ಲಿ ಇಡ್ಲಿಕ್ಕೆ ಸಾಧ್ಯನಾ? ಸಾಧ್ಯತೆಗಳು ತುಂಬ ಕಡಿಮೆ. ಹಾಗಾದ್ರೆ ಮನೆಯಲ್ಲಿ ನೆಗೆಟಿವ್ ಝೋನ್ ಯಾವುದು ವಿಶೇಷವಾಗಿ ಅಂತಂದ್ರೆ, ನೈಋತ್ಯ ಭಾಗ ಎಲ್ಲದೂ ನೆಗೆಟಿವ್ ಝೋನ್. ಅದು ನೈಋತ್ಯ ಭಾಗ ಅಂತ ಹೇಳ್ತೀವಲ್ವಾ, ಸೌತ್ ವೆಸ್ಟ್ ಕಾರ್ನರ್ ಏನಿದೆಯಲ್ಲ, ಅದು ಎಂಟೈರ್ ಸೌತ್ ವೆಸ್ಟ್ ಕಾರ್ನರ್ ನೈಋತ್ಯ ಭಾಗ. ಅಥವಾ ಕುಬೇರ ಮೂಲೆ ಅಂತ ಏನು ಹೇಳ್ತಿಲ್ವಾ. ಯಾಕೆ ಕುಬೇರ ಅಂತಂದ್ರೆ ರಾಕ್ಷಸ ರಾಜ, ರಾಕ್ಷಸ ಅಂದ್ರೆ ರಾಕ್ಷಸಿ ತತ್ವ ಅಂದ್ರೆ ನೆಗೆಟಿವ್ ಝೋನ್. ಆ ನೆಗೆಟಿವ್ ಝೋನ್ನಲ್ಲಿ ನೀವೇನಾದರೂ ದೇವರ ಕೋಣೆಯನ್ನು ಇಟ್ಟರೆ ಪಾಸಿಟಿವ್ ಎನರ್ಜಿ ಅಂಡ್ ದ ನೆಗೆಟಿವ್ ಎನರ್ಜಿ ದಿ ಗೆಟ್ ನ್ಯೂಟ್ರಲೈಸ್ ಈಚ್ ಅದರ್. ನೀವು ಏನೇ ಪೂಜಾ ಪುನಸ್ಕಾರ ಎಷ್ಟೇ ಮಾಡಿ ಆಟೋಮೆಟಿಕಲಿ ವಿಲ್ ನೆವರ್ ಗೆಟ್ ಎನಿ ಪ್ರಾಫಿಟ್ ಬೈ ಇಟ್. ಅದರಿಂದ ಅಲ್ಲಿ ಮಾಡಬೇಡಿ ಅದನ್ನ. ಮಾತು ಮುಂದುವರಿಸೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಕಾರ್ಯಕ್ರಮಕ್ಕೆ ಮೊದಲನೇ ಕರೆ ಮಾಡಿದ್ದಾರೆ. ಹುಬ್ಬಳ್ಳಿಯಿಂದ ನಿರ್ಮಲಾ ಅವರು ಕರೆ ಮಾಡಿದ್ದಾರೆ. ನಿರ್ಮಲಾ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳಬೇಕಿತ್ತು. ಓಕೆ, ಅವರ ಡೇಟ್ ಆಫ್ ಬರ್ತ್ ಹಾಗೆ ಟೈಮ್ ಆಫ್ ಬರ್ತ್ ತಿಳಿಸಿಮಾ. 25/6/1973. ಓಕೆ, ಸಮಯ ಮಧ್ಯಾಹ್ನ 12:30. ಓಕೆ, ಹುಟ್ಟಿದ ಸ್ಥಳ ಧಾರವಾಡ ಜಿಲ್ಲೆ. ಓಕೆ, ಗುರುಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ಅಮ್ಮ ನಮಸ್ತೆ. ನಮಸ್ಕಾರ ಗುರುಜಿ. ಅಮ್ಮ ಏನ್ ಕೇಳ್ಬೇಕಾಯ್ತು ಯಜಮಾನ್ರದು? ಅದ ಅವ್ರು ಎಷ್ಟು ದುಡಿತಾ ಇದ್ರು ನಿಲ್ತಾ ಇಲ್ಲ ರೀ. ಆಮೇಲೆ ಮನೇನು ಕಟ್ಟಕ್ ಆಗ್ತಾ ಇಲ್ಲ, ಜಾಗಾನು ಹಿಡಿದಿಲ್ಲ ರೀ. ಅದಕ್ಕೆ ಕೇಳ್ಬೇಕಿತ್ತು. ಏನ್ ಕೆಲಸ ಮಾಡ್ತಾರಮ್ಮ ಯಜಮಾನ್ರು? ಅವ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಹೋಗೋದಾರಿ. ರೈಟ್. ನೆನ್ಪಿಟ್ಕೊಳ್ಳಿ, ಈ ಜಾತಕ ವಿಶೇಷವಾಗಿ
ಅವರು ಮನೆ ಕಟ್ಟಿಸ್ಬೇಕು ಅಂತ ಇಟ್ಕೊಂಡಿರುವಂಥ ಆಸೆ ಆಕಾಂಕ್ಷೆಗಳಿಗೆ ಯಾವ ರೀತಿ ತಣ್ಣೀರು ಎರಚುತ್ತೆ ಅಂದರೆ, ಮೊದಲು ಅವರು ತಮ್ಮ ಗುಣಗಳನ್ನು ಬದಲಾವಣೆ ಮಾಡ್ಕೋಬೇಕು. ಇದು ಬಹಳ ಮುಖ್ಯ. ಇಲ್ಲಿ ತಮ್ಮ ಗುಣಗಳನ್ನು, ತಮ್ಮ ಕ್ಯಾರೆಕ್ಟರ್ಸ್ಗಳನ್ನ ಬದಲಾವಣೆ ಮಾಡ್ಕೊಳ್ಳಿ. ಹಣದ ಕೊರತೆ ಇಲ್ಲ ರೀ, ಹಣದ ಕೊರತೆ ಅಂತೂ ನಿಜವಾಗ್ಲೂ ಇಲ್ಲ. ಬಟ್ ಬಂದಂಥ ಹಣಗಳನ್ನು ನಾನಾ ವಿಧಗಳಲ್ಲಿ, ಅನೇಕ ವಿಧಗಳಲ್ಲಿ ಅದನ್ನು ಖರ್ಚು ಮಾಡ್ತಾ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಹಣ ನಿಮ್ಮ ಮನೆಯಲ್ಲಿ ಸೇಕರಣೆ ಆಗ್ತಿಲ್ಲ ಮತ್ತು ಮನೆ ಕಟ್ಟಲಿಕ್ಕೆ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ಕುಜನ ಅನುಗ್ರಹ, ಕುಜನ ಸ್ಥಿತಿನೇ ಆಗಿದೆ. ಬೆಸ್ಟ್ ಆಫ್ ಬೆಸ್ಟ್ ಪ್ಲಾನ್ ಅಂತಂದರೆ, ಸಾಧ್ಯವಾದಷ್ಟು ಎಲ್ಲಾದರೂ ಒಂದು ಸೈಟನ್ನು ನಿಮ್ಮ ಹೆಸರಲ್ಲಿ ತಗೊಳ್ಳಿ. ನಿಮ್ಮ ಹೆಸರಲ್ಲಿ ತಗೊಂಡ್ರೆ ಡೆಫಿನೆಟ್ಲಿ ಮನೆಯನ್ನು 1 ವರ್ಷದಲ್ಲಿ ಮುಗಿಸ್ಲಿಕ್ಕೆ ಸಾಧ್ಯ. ಯಾವಾಗಿಂದ ನಾನು ಪ್ಲಾನ್ ಮಾಡ್ಕೊಳ್ಳಿ ಮನೆ ಕಟ್ಟಲಿಕ್ಕೆ ಅಂತ ನೀವು ಯೋಚನೆ ಮಾಡಿದರೆ, 2016 ಆಫ್ ಜಾನ್ ಅಂತ ಹೇಳಿದೆ ನೋಡಿ, ಜನವರಿಯಿಂದ ಒಳ್ಳೆ ಕಾಲ ಕೂಡಿ ಬರ್ತಾ ಇದೆ. ಸೊ ಪ್ರಯತ್ನ ಪಡಿ, ನಿಮ್ಗೆ ಒಳ್ಳೇದಾಗಲಿ. ಧನ್ಯವಾದಗಳು ನಿರ್ಮಲಾ ಅವರೇ, ಕರೆ ಮಾಡಿದ್ದಕ್ಕಾಗಿ. ಗುರುಜಿ, ನಿಮ್ಮ ಜೊತೆ ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ಚಿಕ್ಕದೊಂದು ವಿರಾಮ. ಬ್ರೇಕ್ ಆದ್ಮೇಲೆ ಮತ್ತೆ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮನೆ ಕಟ್ಟುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪ್ಲಾನ್ ಮಾಡ್ಕೊಳ್ಬೇಕು ಅನ್ನೋದನ್ನ ತಿಳಿಸ್ತಾ ಇದ್ರಿ. ದೇವ್ರ ಕೋಣೆ ಬಗ್ಗೆ ತಿಳಿಸ್ಕೊಟ್ರಿ. ಇನ್ನು ಉಳಿದಂತೆ ಯಾವ್ಯಾವ ಕೋಣೆಗಳು ಯಾವ್ಯಾವ ದಿಕ್ಕಿನಲ್ಲಿದ್ರೆ ಸೂಕ್ತ? ಎಸ್, ಈಗ ವಿಶೇಷವಾಗಿ ದೇವ್ರ ಕೋಣೆಯನ್ನು ಎಲ್ಲಿಡ್ಬೇಕು ಅಂತ ಕೇಳಿದ್ರೆ ನನಗೇನಾದ್ರು, ನೀವು ತಗೊಂಡಂತ ಅದೇನು ಇದನ್ನ ಫ್ಲಾಟ್ ತಗೊಂಡಿರ್ತೀರಲ್ವಾ, ಅದನ್ನ 4 ಭಾಗ ಡಿವೈಡ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಡಿವೈಡ್ ಮಾಡಿದಾಗ ಏನಾಗುತ್ತೆ, ಪೂರ್ವಾರ್ಧ ಅಂತ, ಪೂರ್ವದಿಂದ ಎಡಭಾಗಕ್ಕೆ ಅರ್ಧ ಭಾಗ, ಉತ್ತರದಿಂದ ಎಡಭಾಗಕ್ಕೆ ಅರ್ಧ ಭಾಗ. ಆ ಒಂದು ಸ್ಕ್ವೇರ್ ಝೋನ್ ಏನು ಬರುತ್ತೆ ನೋಡಿ, ದಟ್ ಇಸ್ ಎಕ್ಸಾಕ್ಟ್ಲಿ ಇಟ್ಸ್ ಅ ಪಾಸಿಟಿವ್ ಝೋನ್. ಅದು ಅಲ್ಲಿ ಎಲ್ಲಾದರೂ ನೀವು ಕನ್ಸ್ಟ್ರಕ್ಷನ್ ಮಾಡ್ಬೋದು. ಆದ್ರೆ ವಿಶೇಷವಾಗಿ ಪೂರ್ವದ ಗೋಡೆಗೆ, ಉತ್ತರದ ಗೋಡೆಗೆ, ಪಶ್ಚಿಮದ ಗೋಡೆಗೆ ಮಾತ್ರ ಕಟ್ಟಿ, ದಕ್ಷಿಣದ ಗೋಡೆ ಕಟ್ಟಲಿಕ್ಕೆ ಹೋಗಬೇಡಿ. ಯಮನ ದಿಕ್ಕಾಗೋದ್ರಿಂದ ಅಲ್ಲಿ. ಆಮೇಲೆ ಪೂಜೆ ಮಾಡುವಂಥ ದಿಕ್ಕಿರುತ್ತಲ್ವಾ, ನೀವು ಡೈರೆಕ್ಷನ್, ನೀವು ಏನು ಕೂತ್ಕೊಂಡು ಪೂಜೆ ಮಾಡ್ತಿರಲ್ಲ, ನೀವು ಪೂರ್ವಕ್ಕಾದ್ರೂ ಕೂತ್ಕೊಂಡು ಪೂಜೆ ಮಾಡಬಹುದು ಅಥವಾ ಪಶ್ಚಿಮಕ್ಕಾದ್ರೂ ಕೂತ್ಕೊಂಡು ಪೂಜೆ ಮಾಡಬಹುದು. ಇದು ಒಂದು ವಿಶಿಷ್ಟ. ಇನ್ನು ಎರಡನೇದು ಬಂದು ಬಹಳ ಮುಖ್ಯವಾಗಿ ಕಿಚನ್ ಬಗ್ಗೆ ನಾವು ಮಾತಾಡ್ತಾ ಇರ್ತೀವಿ. ಈ ಅಡಿಗೆ ಮನೆಯನ್ನ ಎಲ್ಲಿ ಬೇಕಾದ್ರೂ ಮಾಡಿದ್ರೆ ಏನು ತೊಂದರೆ ಇಲ್ಲ ಅಂತ ಅನೇಕ ವಿಚಾರಗಳನ್ನ ಹೇಳ್ತಾ ಇರ್ತಾರೆ, ನಾವು ಕೇಳ್ತಾ ಇರ್ತೀವಿ. ನನ್ನ ಪ್ರಶ್ನೆ ಇಷ್ಟೇ ಇರೋದು, ಅಡಿಗೆ ಮನೆಯನ್ನ ಯಾಕೆ ನೈಋತ್ಯದಲ್ಲೇ ಮಾಡಬಾರ್ದು? ಮಾಡಿದ್ರೆ ಏನು ತೊಂದರೆ ಆಗುತ್ತೆ? ಮಾಡಬಹುದ್ರಿ, ಏನು ತೊಂದರೆ ಏನಿಲ್ಲ ಅಂತ ಎಷ್ಟೋ ಸಾರಿ ಹೇಳ್ತಾರೆ, ನಾನು ಕೇಳಿದ್ದೀನಿ, ಇಲ್ಲ ಅಂತಲ್ಲ. ಡೆಫಿನೆಟ್ಲಿ ಅಡಿಗೆ ಮನೆಯನ್ನು ಎಲ್ಲಿ ಮಾಡಿದ್ರೂ ತೊಂದರೆ ಇಲ್ಲ. ನೆನ್ಪಿಟ್ಕೊಳ್ಳಿ, ಅಲ್ಲಿ ನಾವು ತಯಾರು ಮಾಡುವಂಥ ಆಹಾರ ಇದೆಯಲ್ಲ, ಅದ್ರ ಬಗ್ಗೆ ಗಮನ ಹರಿಸ್ಬೇಕು. ಅಡಿಗೆ ಬೇಕಾದ್ರೆ ಎಲ್ಲಾನು ಮಾಡ್ಕೊಳ್ಳೋಣ, ಅದರ ತೊಂದರೆ ಇಲ್ಲ. ಯಾಕೆ ಅಡಿಗೆ ಮನೆ ನೈಋತ್ಯದಲ್ಲಿ ಮಾಡಬಾರ್ದು? ಸೈಂಟಿಫಿಕ್ ರೀಸನ್ ಏನಿದೆ ಅಂತ. ಓಕೆ ಗುರುಜಿ, ಯಾಕೆ ಅಡಿಗೆ ಮನೆಯನ್ನ ನೈಋತ್ಯ ದಿಕ್ಕಿನಲ್ಲಿ ಮಾಡಬಾರ್ದು ಅನ್ನೋದನ್ನ ಮಾತಾಡೋಣ. ಮತ್ತೊಬ್ರು ಕಾಲರ್ ಹೇಳಿದ್ದಾರೆ. ರವಿ ಅನ್ನೋರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ. ರವಿ ಅವರೇ ನಮಸ್ತೆ. ನಮಸ್ತೆ ಮೇಡಮ್ ಅವರೇ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮಗನ ಬಗ್ಗೆ ಕೇಳಬೇಕಾಯ್ತು ಮೇಡಮ್ ಅವರೇ. ಓಕೆ, ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯ ತಿಳಿಸಿ. ಜನ್ಮ ದಿನಾಂಕ 13/6/2001 ಮೇಡಮ್ ಅವರೇ. ಓಕೆ, ಸಮಯ ಬೆಳಿಗ್ಗೆ 10:55. ಓಕೆ, ಸ್ಥಳ ದಾವಣಗೆರೆ ಮೇಡಮ್ ಅವರೇ. ಓಕೆ, ಗುರುಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ, ನಮ್ಮ ಮಗನ ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕಾಯ್ತು. ಓಕೆ, ಆಯ್ತಪ್ಪ. ನೋಡಿ, ಏನು ಮಗನ ಹೆಸರು? ಸಂಜು ಕೆಜಿ ಅಂತ. ಸಂಜು. ರೈಟ್. ಓಕೆ, ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳ್ತಿದ್ರ. ಪಂಚಮದಲ್ಲಿ ಕೇತು ಇದ್ದಾನೆ. ಅದು ಸ್ವಲ್ಪ ಎಜುಕೇಷನಲ್ ಮೆಥಡ್ಸಲ್ಲಿ ತೊಂದರೆ ಕೊಡುತ್ತೆ. ಚತುರ್ಥಾಂಶದಲ್ಲಿ ಏನಿದೆ ನೋಡೋಣ. ಚತುರ್ಥಾಂಶದಲ್ಲಿ ಕನಿಷ್ಠ ಪಕ್ಷ ಎಲ್ಲಾದ್ರೂ ಒಂದು ಪಾಸಿಟಿವ್ನೆಸ್ ಇದ್ರೆ ಚೆನ್ನಾಗಿರುತ್ತೆ. ಪಂಚಮ ಅಲ್ಲಿ ಕೂಡ ರವಿ ಮತ್ತು ಶನಿ ಇದ್ದಾರೆ. ವಿಶೇಷವಾಗಿ ನಾನು ಹೇಳ್ತಾ ಇದ್ದೀನಿ, ಈ ಹುಡುಗನ ಎಜುಕೇಷನ್ ಹೆಂಗಾಗುತ್ತೆ ಅಂತಂದ್ರೆ, ಅಪ್ ಟು ದ ಏಜ್ ಆಫ್ 13 ವರ್ಷಗಳ ಆ ಒಂದು ವಯಸ್ಸಿನ ಅವಧಿ ಏನಿದೆಯಲ್ಲ, ಅಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ನಡ್ಕೊಂಡು ಹೋಗುತ್ತೆ, ಕುಂಟ್ತಾ ಹೋಗುತ್ತೆ. 13 ವರ್ಷಗಳ ನಂತರ ಡೆಫಿನೆಟ್ಲಿ ಅವನ ಎಜುಕೇಷನ್ ತುಂಬಾ ಚೆನ್ನಾಗಾಗುತ್ತೆ. ಆದ್ರೆ ಇಲ್ಲಿ ಕೆಲವೊಂದು ಅಡ್ಡಿ ಆತಂಕಗಳು ಅವನನ್ನ ಸೃಷ್ಟಿ ಮಾಡ್ತಾ ಹೋಗ್ತವೆ. ಏನಂದ್ರೆ, ಓದ್ಲಿಕ್ಕೆ ಕುತ್ಕೊಂಡಾಗ ಅವನಿಗೆ ವಿಶೇಷವಾಗಿ ಜ್ಞಾಪಕ ಶಕ್ತಿ ಕಡಿಮೆ ಆಗುವಂತ ಪರಿಸ್ಥಿತಿ ಇಲ್ಲಿರುತ್ತೆ. ಪಂಚಮದಲ್ಲಿ ಕೇತು ಇದನ್ನು ಅಡ್ಡಿ ಆತಂಕಗಳನ್ನ ಸೃಷ್ಟಿ ಮಾಡೇ ಮಾಡ್ತಾನೆ. ಸೊ ಈ ಹುಡುಗನಿಗೆ ನೀವು ಪ್ರಾರಂಭಿಕ ಹಂತದಲ್ಲೇನೆ, ಈಗ ಶಾಸ್ತ್ರೀಯವಾಗಿ ಹೇಳಬೇಕು ಅಂತಂದ್ರೆ, ಅನೇಕ ಕೆಲವು ಸ್ತೋತ್ರಗಳಿದ್ದಾವೆ. ಸರಸ್ವತಿ ಮೂಲ ಮಂತ್ರ ಅಂತ ಇದೆ, ಹಯಗ್ರೀವ ಮೂಲ ಮಂತ್ರ ಅಂತ ಇದೆ. ಈ ತರ ಕೆಲವೊಂದು ಮೂಲ ಮಂತ್ರಗಳನ್ನ ಪ್ರತಿನಿತ್ಯ ಬೆಳಗ್ಗೆ ಅವನಿಗೆ ಹೇಳಲಿಕ್ಕೆ ಹೇಳ್ಬೇಕು. ಒಂದು. ಎರಡನೇದು, ಇಲ್ಲ ಅವನಿಗೆ ಅದೆಲ್ಲ ಹೇಳಲಿಕ್ಕೆ ಆಗಲ್ಲ ಅವನು ಚಿಕ್ಕ ವಯಸ್ಸಿನ ಅಂತಂದ್ರೆ, ಶ್ರೀವಾಸ್ತುಲಕ ಸಂಸ್ಥೆಯಲ್ಲಿ ಒಂದು ವಿಶಿಷ್ಟವಾಗಿ ವಿದ್ಯಾಯಂತ್ರ ಅಂತ ಒಂದು ಮಾಡಿದ್ದಾರೆ. ಅದನ್ನ ಅದು ಹೇಗಿದೆ ಅಂದ್ರೆ, ಇಟ್ ಸೈಂಟಿಫಿಕಲಿ ಪ್ರೂವ್ಡ್. ಅದು ಅದ್ರ ಎನರ್ಜಿ ಟೆಸ್ಟಿಂಗ್ಗೋಸ್ಕರ ಅನೇಕ ಮೆಷಿನರೀಸ್ ಇಂದ ಎನರ್ಜಿ ಚೆಕ್ ಮಾಡಿದ್ರೆ ಅಂತ ಒಂದು ವಿಶಿಷ್ಟವಾದಂತ ಒಂದು ಯಂತ್ರ ಇದೆ. ಯಂತ್ರ ಅನ್ಬಾರ್ದು ಅದನ್ನ, ಇಟ್ಸ್ ಅ ಕೈಂಡ್ ಆಫ್ ಮೆಟೀರಿಯಲ್. ಅದು ಆ ಒಂದು ಪಕ್ಕದಲ್ಲಿದ್ದಾಗ ಏನಾಗುತ್ತೆ, ಇಟ್ ಪ್ರೊಡ್ಯೂಸಸ್ ಪಾಸಿಟಿವ್ ಎನರ್ಜಿ.
ಸೊ ಅಂತ ಒಂದು ವಿಶಿಷ್ಟವಾದಂಥ ಯಂತ್ರ ಇದೆ, ಅದನ್ನು ತರಿಸ್ಬಿಟ್ಟು ಅವನು ಓದುವಂಥ ಕೋಣೆಯ ಅಥವಾ ಟೇಬಲ್ ಪಕ್ಕದಲ್ಲಿ ಇಡಿ, ಡೆಫಿನೆಟ್ಲಿ ಇವನು ಒಳ್ಳೆ ಎಜುಕೇಶನ್ ತಗೊಳ್ಳಕ್ಕೆ ಸಾಧ್ಯತೆ ಇದೆ. ಆಲ್ ದ ಬೆಸ್ಟ್. ಧನ್ಯವಾದಗಳು ರವಿ ಅವರೇ ಕರೆ ಮಾಡಿದ್ದಕ್ಕಾಗಿ. ಇನ್ನು ಅನ್ನಪೂರ್ಣ ಅನ್ನೋರು ಧಾರವಾಡದಿಂದ ಕರೆ ಮಾಡಿದ್ದಾರೆ. ಅನ್ನಪೂರ್ಣ ಅವರೇ ನಮಸ್ತೆ. ನಮಸ್ಕಾರ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಓಕೆ, ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿಮ್ಮ. 30/9/1964. 1 ರಿಂದ 1:30. ಓಕೆ, ಸ್ಥಳ ಧಾರವಾಡ. ಓಕೆ, ಗುರುಜಿ ಇದ್ದಾರೆ, ಮಾತಾಡಿ. ಆಯ್ತು ಮೇಡಮ್. ಅಮ್ಮ ನಮಸ್ತೆ. ನಮಸ್ತೆ ಗುರುಜಿ. ಹಾ, ಸೊ ಎಲ್ಲಿ ಹುಬ್ಳಿಯಿಂದ ಮಾತಾಡ್ತಿದ್ರೆ? ಧಾರವಾಡದಿಂದ ಮಾತಾಡ್ಲಿಕ್ಕೆ. ಧಾರವಾಡ. ಅಮ್ಮ ಏನ್ ಕೇಳ್ಬೇಕಾಗಿತ್ತು? ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಾಯ್ತು ಗುರುಜಿ. ಅವ್ರು ಯಾವ ಕೆಲಸ ಮಾಡಿದ್ರು ಯಾವ್ದು ಒಂದ್ ನಮಗ್ ನೆಲಿ ಹತ್ತವಲ್ರ ಗುರುಜಿ. ಈಗ ಏನ್ ಮಾಡ್ತಾ ಇದಾರೆ? ಈಗ ಸ್ವಲ್ಪ ದಿನ ಡ್ರೈವಿಂಗ್ ಕೆಲಸ ಮಾಡಿದಾರ, ಸ್ವಂತ ವೆಹಿಕಲ್ಸ್. ಆಮೇಲೆ ಒಂದ್ ಸ್ವಲ್ಪ ದಿನ ಅಗ್ರಿಕಲ್ಚರ್ ಹೊಲದ ಕೆಲಸ ಇದನ್ ಮಾಡಿದಾರ. ಈಗ ಏನು ಮಾಡ್ತಿಲ್ಲ ಗುರುಜಿ. ಎಸ್, ಇಲ್ಲ ಅವರು ಏನಾಗುತ್ತೆ ಅಂದ್ರೆ ಈಸ್ ವೆರಿ ಇಂಟೆಲಿಜೆಂಟ್ ಪರ್ಸನಾಲಿಟಿ, ತುಂಬಾ ಬುದ್ಧಿವಂತರು, ಸುಳ್ಳು ಹೇಳ್ಬಾರ್ದು, ನಿಜವಾಗ್ಲೂ ಬುದ್ಧಿವಂತರೇ ಅವರು. ಇಲ್ಲಿ ನಾವು ಒಂದು ಪ್ಯಾಸೇಜ್ ಇರುತ್ತೆ, ಒಂದು ದಾರಿ ಇರುತ್ತೆ, ಇದೇ ದಾರಿಯಲ್ಲಿ ಹೋದ್ರೇನೆ ನಾವು ಬೇಗ ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ ಅಂತ ಒಂದು ವಿಶಿಷ್ಟವಾಗಿ ಜಾತಕಗಳು ಹೇಳ್ತವೆ. ಇಲ್ಲಿ ಏನು ಹೇಳ್ತಿದೆ, ಅವ್ರಿಗೆ ಸಾಧ್ಯವಾದಷ್ಟು ಅವರು ಮಾಡಬೇಕಾದಂಥ ವ್ಯವಹಾರಗಳು ವಿದ್ಯುತ್ಗೆ ಸಂಬಂಧಪಟ್ಟಂಥ ವ್ಯವಹಾರಗಳಾಗಿರಬೇಕು, ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂಥದ್ದು, ಇಲ್ವೇ ಎಲೆಕ್ಟ್ರಾನಿಕ್ಸ್ಗೆ, ಎಲೆಕ್ಟ್ರಿಕಲ್ ಐಟಮ್ಸ್ಗಳಿಗೆ, ಈ ಥರ ಒಂದು ವಸ್ತುಗಳನ್ನು ಈಗ ಒಂದು ನೋಡಿ, ಎಲೆಕ್ಟ್ರಿಕಲ್ ಶಾಪ್ ಅಂತ ಹೇಳ್ತೀವಲ್ವ ನಾವು, ಆ ಥರ ಒಂದು ಯಾವುದಾದ್ರೂ ಒಂದು ಶಾಪ್ ಹಾಕ್ಲಿಕ್ಕೆ ಹೇಳಿ, ಡೆಫಿನೆಟ್ಲಿ ಅದರಲ್ಲಿ ಸಕ್ಸಸ್ ಆಗ್ತಾರೆ. ಹೊಲಗದ್ದೆಗಳಲ್ಲಿ ಸಕ್ಸಸ್ ಆಗಲ್ಲ, ಡ್ರೈವಿಂಗಲ್ಲಂತೂ ಸಕ್ಸಸ್ ಆಗೋದೇ ಇಲ್ಲ. ಅವ್ರ ಸ್ವಂತ ಬಿಸ್ನೆಸ್ ಅನ್ನು ಏನು ಮಾಡಬೇಕು, ಒಂದು ಎಲೆಕ್ಟ್ರಿಕಲ್ ಶಾಪ್ನ ಓಪನ್ ಮಾಡ್ಲಿಕ್ಕೆ ಹೇಳಿ, ಅದರಲ್ಲಿ ಅವ್ರು ಇಂಪ್ರೂವ್ಮೆಂಟ್ ಕಾಣಲಿಕ್ಕೆ ಸಾಧ್ಯತೆ ಇರುತ್ತೆ. ಇಲ್ವೇ ಕನಿಷ್ಠ ಒಂದು ಟಿವಿ, ಒಂದು ಮೊಬೈಲ್ ಶಾಪ್ಸ್ ಈ ಥರ ಮಾಡ್ಲಿಕ್ಕೆ ಹೇಳಿ ಡೆಫಿನೆಟ್ಲಿ ಸಕ್ಸಸ್ ಆಗ್ತಾರೆ. ನೆನ್ಪಿಟ್ಕೊಳ್ಳಿಮ್ಮ, ನೀವು ಈಗ ನಿಮ್ಮ ಯಜಮಾನರು ಮಲಗುವಂತಹ ಒಂದು ಸ್ಥಳ ಏನಿದೆಯಲ್ಲ, ಅವರು ಮಲಗುವಂಥ ಸ್ಥಳದಲ್ಲಿ ವಿಶಿಷ್ಟವಾಗಿ ಇದು ಆಗ್ನೇಯ ದಿಕ್ಕಿನಲ್ಲಿ ಬರ್ತಾ ಇದೆ, ಆ ಒಂದು ಸ್ಥಳವನ್ನು ಮೊದಲು ಶುದ್ಧಿಪಡಿಸ್ಕೋಬೇಕು. ಏನು ಶುದ್ಧಿಪಡಿಸ್ಕೋಬೇಕಂದ್ರೆ, ನೀವು ಮಲಗುವಂಥ ಆ ರೂಮಲ್ಲಿ ಮೇಲ್ಗಡೆ ಸಜ್ಜಾದ ಮೇಲೆ ಇಟ್ಟಿರುವಂಥ ಎಲ್ಲ ವಸ್ತುಗಳನ್ನು ತೆಗೆದು ಮೊದಲು ಹೊರಗಡೆ ಬಿಸಾಕಿ. ಅಲ್ಲಿ ಏನು ಇಡಬೇಡಿ. ಬೆಡ್ರೂಮ್ ಹೇಗಿರ್ಬೇಕಂದ್ರೆ ತುಂಬ ಅಲ್ಲಿ ಹೋದ್ರೆ ಸಾಕು, ಏನು ಮನಸ್ಸಿಗೆ ಸಂತೋಷ ಕೊಡುವಂಥ ಒಂದು ರೀತಿಯಲ್ಲಿ ಆ ಬೆಡ್ರೂಮನ್ನು ಇಟ್ಕೊಳ್ಳಿ. ಆವಾಗ ಅವರಿಗೆ ಉತ್ತಮವಾದಂಥ ನಿದ್ರೆ ಮತ್ತು ಉತ್ತಮವಾದಂಥ ಯೋಚನೆಗಳು ಬಂದು ಒಳ್ಳೆಯ ಒಂದು ಉದ್ಯೋಗವನ್ನು ಅಥವಾ ಬಿಸ್ನೆಸ್ ಅನ್ನು ಮಾಡ್ಲಿಕ್ಕೆ ಸಾಧ್ಯತೆ ಇದೆ. ಪ್ರಯತ್ನ ಪಡಿ, ಒಳ್ಳೆಯದಾಗಲಿ ನಿಮಗೆ. ಧನ್ಯವಾದಗಳು ಅನ್ನಪೂರ್ಣ ಅವರೇ ಕರೆ ಮಾಡಿದಕ್ಕಾಗಿ. ಗುರುಜಿ, ನೀವು ಅಡುಗೆ ಮನೆ ಬಗ್ಗೆ ತಿಳಿಸ್ತಾ ಇದ್ರಿ, ನೈಋತ್ಯ ದಿಕ್ಕಿನಲ್ಲಿ ಯಾಕೆ ಇರಬಾರದು ಅಂತ ತಿಳಿಸ್ಕೊಡಿ. ಇಲ್ಲಿ ಏನಾಗುತ್ತಂದ್ರೆ, ಪ್ಯೂರ್ಲಿ ಸೈಂಟಿಫಿಕ್ ಬೇಸ್ಡ್ ಅಲ್ಲಿ ನಾನು ಹೇಳ್ತಾ ಇದ್ರೆ, ಏನಂದ್ರೆ ಕ್ವಾಂಟಮ್ ಥಿಯರಿ ಅಂತ ಒಂದಿದೆ, ಫಿಸಿಕ್ಸ್ ಅಲ್ಲಿ ಬರುತ್ತೆ ಕ್ವಾಂಟಮ್ ಥಿಯರಿ ಅಂತ. ಅಲ್ಲಿ ಏನಂದ್ರೆ ಬಿಹೇವಿಯರ್ ಆಫ್ ಎನ್ ಆಟಮ್ ಅಂತ, ಅಂದ್ರೆ ಒಂದು ಅಣು ಯಾವ ರೀತಿ ವರ್ತನೆಯನ್ನ ಮಾಡುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಸೊ ಪ್ಯೂರ್ಲಿ ಇಟ್ಸ್ ಎ ಕೈನೆಟಿಕ್ ಬಿಹೇವಿಯರ್ ಅಂತಂದೇಳಿ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆ ಒಂದು ನೈಋತ್ಯದ ಜೋನ್ ಏನಿದೆ ನೋಡಿ, ಅದು ಪ್ಯೂರ್ಲಿ ನೆಗೆಟಿವ್ ಎನರ್ಜಿ ಜೋನ್. ಅದು ನೆಗೆಟಿವ್ ಎಲೆಕ್ಟ್ರೋಸ್ಟ್ಯಾಟಿಕ್ ಮ್ಯಾಕ್ಸಿಮಮ್ ಆಗಿರುತ್ತೆ. ಅಲ್ಲಿ ಏನೇ ಆಹಾರ ತಯಾರು ಮಾಡಿ ನೀವು, ಆ ನೆಗೆಟಿವ್ ಎಲೆಕ್ಟ್ರೋಸ್ಟ್ಯಾಟಿಕ್ ಚಾರ್ಜ್ ಏನಿದೆಯಲ್ಲ, ಆ ಆಹಾರದ ಮೇಲೆ ವರ್ತನೆಯನ್ನ ಮಾಡಿದಾಗ ಏನಾಗುತ್ತೆ, ಆಹಾರ ಬೇಗ ಕೆಟ್ಟೋಗುತ್ತೆ. ಕಂಟ್ಯಾಮಿನೇಟೆಡ್ ಫುಡ್ ಅದು. ಯಾವಾಗ ಆಹಾರ ಕೆಟ್ಟೋಗಿರೋದು ನಿಮ್ಗೆ ಗೊತ್ತಾಗಿರಬಾರ್ದು, ಆದ್ರೆ ಅದನ್ನ ತಿಂದ ಮೇಲೆ ಏನಾಗುತ್ತೆ, ಡೆಫಿನೆಟ್ಲಿ ಹೊಟ್ಟೆ ಕೆಡುತ್ತೆ, ಅನಾರೋಗ್ಯ ಸೃಷ್ಟಿ. ಯಾವಾಗ ಒಂದ್ಸರಿ ಅನಾರೋಗ್ಯ ಸ್ಟಾರ್ಟ್ ಆಯ್ತು ಮನೆಯಲ್ಲಿ, ಕಂಟಿನ್ಯೂಸ್ ಆಗಿ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗಳೆಲ್ಲ ಮಲಗಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಇಲ್ವೇ ಅವ್ರಿಗೆ ಮನಶಾಂತಿ ಇರಲ್ಲ, ಉದ್ಯೋಗಕ್ಕೆ ಹೋಗ್ಲಿಕ್ಕೆ ಮನಸ್ಸಿರಲ್ಲ, ಇನ್ನು ಹಣ ಎಲ್ಲಿ, ಅಭಿವೃದ್ಧಿಯಲ್ಲಿ. ಆದ್ರಿಂದನೇ ಹೇಳ್ತಿರೋದು, ನೈಋತ್ಯದಲ್ಲಿ ಅಡಿಗೆ ಮನೆ ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ, ಮಾಡಿದ್ರೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಚೆನ್ನಾಗಿ ಗಮನ ಹರಿಸ್ಬೇಕು ನೀವು. ಈ ಕಾರಣದಿಂದನೇ ಅಡಿಗೆ ಮನೆಗೆ ಇರೋದು ಎರಡೇ ಆಪ್ಷನ್ಸ್, ಒಂದು ಆಗ್ನೇಯ ದಿಕ್ಕಿನಲ್ಲಿ ಮಾಡಿದ್ರೆ ಉತ್ತಮ, ಇನ್ನೊಂದು ವಾಯುವ್ಯ ದಿಕ್ಕಿನಲ್ಲಿ ಮಾಡಿದ್ರೆ ಉತ್ತಮ. ಇವೆರಡು ಮಾತ್ರ ವಿಶೇಷವಾದಂಥ ಸ್ಥಾನಮಾನಗಳು. ಓಕೆ, ಒಂದು ಸೊ ನಾನು ಒಂದು ವಿಶೇಷನ, ಬಹಳ ಮುಖ್ಯವಾದ ವಿಶೇಷ ಕಾರ್ಯಕ್ರಮದಲ್ಲಿ ಹೇಳ್ಬೇಕಂತ ಅನ್ಕೊಂಡಿದ್ದೀನಿ. ನಮ್ಮ ಶ್ರೀವಾಸ್ತುಲಕ್ ಸಂಸ್ಥೆ ಇದೆಯಲ್ಲ, ಈ ಶ್ರೀವಾಸ್ತುಲಕ್ ಸಂಸ್ಥೆಯಲ್ಲಿ ವಿಶೇಷವಾಗಿ ನಾವು ಕೆಲವೊಂದು ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಯಾವ ರೀತಿಯ ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡಿ, ಈಗ ಆಲ್ರೆಡಿ ನಾವು ಒಂದು 10 ಸೆಮಿನಾರ್ಗಳನ್ನ, ವಿಶೇಷವಾದಂಥ ಸೆಮಿನಾರ್ಗಳು ಇವು. ಕ್ಲಾಸಸ್ಗಳು ನಡೀತಾ ಇರುತ್ತೆ, ಅದು ಬೇರೆ. ಆದರೆ ಸೆಮಿನಾರ್ ಅನ್ನೋ ಒಂದು ಪದ ಏನಿದೆಯಲ್ಲ, ಇದನ್ನ ನಾವು ಒಂದು 10 ಸೆಮಿನಾರ್ಗಳನ್ನ ಕಂಡಕ್ಟ್ ಮಾಡಿದ್ವಿ. ಕರ್ನಾಟಕ, ಆಂಧ್ರ, ತಮಿಳುನಾಡಿನಿಂದ ಅನೇಕ ವ್ಯಕ್ತಿಗಳು ಬಂದು ಆ ಸೆಮಿನಾರ್ನಲ್ಲಿ ಭಾಗವಹಿಸಿದ್ದಾರೆ. ಇಲ್ಲಿ ಬರುವಂಥ ಪ್ರಶ್ನೆ ಏನು, ಎಲ್ಲರೂ ಕಂಡಕ್ಟ್ ಮಾಡ್ತಾರೆ, ನೀವು ಕಂಡಕ್ಟ್ ಮಾಡ್ತಾರೆ, ಏನು ವಿಶೇಷತೆ ಇದೆ ಅಂತಂದೇಳಿ. ಇಲ್ಲಿ ಜ್ಯೋತಿಷ್ಯವನ್ನ ನೋಡುವಂಥ ಕ್ರಿಯೆ ಬದಲಾವಣೆ ಆಗಲಿ ನಿಮ್ಮದು ಅಂತ. ಶಾಸ್ತ್ರಬದ್ಧವಾಗಿರಬೇಕು, ಇಲ್ಲ ಅಂತ ಹೇಳ್ತಿಲ್ಲ. ಶಾಸ್ತ್ರದ ಇರುವಂಥ ಅಂಶಗಳನ್ನು ನಾವು ಯಾಕೆ ವೈಜ್ಞಾನಿಕವಾಗಿ ವಿಜ್ಞಾನದಲ್ಲಿ ಅಳವಡಿಸಿ ನೋಡ್ಲಿಕ್ಕೆ ಆಗೋದಿಲ್ಲ? ನಾನು ಈಗ ತಾನೇ ಹೇಳಿದೆ, ಯಾಕೆ ಅಡಿಗೆ ಮನೆ ನಾವು ನೈಋತ್ಯ ದಿಕ್ಕಿನಲ್ಲಿ ಮಾಡಬಾರ್ದು ಅನ್ನೋದಕ್ಕೆ ಒಂದು ವಿಜ್ಞಾನದ ಕಾರಣ ಕೊಟ್ಟಿದ್ದೀನಿ.
ಅದೇ ತರ ಪೂರ್ವ ದಿಕ್ಕಿನಲ್ಲಿ ಯಾಕೆ ಬೆಡ್ರೂಮ್ ಮಾಡಬಾರ್ದು ಅನ್ನೋದಕ್ಕೂ ಒಂದು ಕಾರಣ ಇದೆ. ಯಾಕಂದ್ರೆ ಮ್ಯಾಕ್ಸಿಮಮ್ ರೇಡಿಯೇಷನ್ಸ್ ಬರುತ್ತೆ ಅಪ್ ಟು 12 o'clock ವರೆಗೂ. ಅದು ರೇಡಿಯೇಷನ್ ರಾತ್ರಿ ಎಲ್ಲ ಇರೋದ್ರಿಂದ ನಿಮ್ಗೆ ಮಲಗಲಿಕ್ಕಾಗಲ್ಲ. ಇಂಥ ಅನೇಕ ವೈಜ್ಞಾನಿಕ ಕಾರಣಗಳಲ್ಲಿರೋದ್ರಿಂದ ಇಂಥ ಒಂದು ವಿಜ್ಞಾನವನ್ನು ವಾಸ್ತುವಿನಲ್ಲಿ ಕಲಿಯಲಿಕ್ಕೆ ಸಾಧ್ಯ. ಜ್ಯೋತಿಷ್ಯದಲ್ಲೂ ಕೂಡ ಪ್ರತಿಯೊಂದು ಗ್ರಹಗಳ ಕ್ಯಾರೆಕ್ಟರ್ಗಳು ಹೇಗಿರ್ತವೆ, ಅದು ಮನುಷ್ಯನ ಮೇಲೆ ಯಾವ ರೀತಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನ ವಿಶೇಷವಾಗಿ ಕಲಿಯುವಂಥ ವಿಶಿಷ್ಟತೆ ಇರುತ್ತೆ. ಜೊತೆಗೆ ವಾಸ್ತುವನ್ನು ಸುಮ್ಮನೆ ಕೇವಲ ಯಾವುದೋ ಒಂದು ಮನೆಯಲ್ಲಿ ಹೋದೆ, ನಾ ಗೋಡೆ ನೋಡಿದೆ, ಮೂಲೆ ನೋಡಿದೆ, ಅಲ್ಲಿ ನೆಲ ನೋಡಿದೆ, ಹಿಂಗಿದೆ ಹಂಗಿದೆ ಅಂತ ಹೇಳಿದ್ರೆ ಅದು ನಮ್ಮಷ್ಟಕ್ಕೆ ನಾವೇ ನಮ್ಮನ್ನು ಅವಮಾನ ಮಾಡ್ಕೊಂಡಂಗೆ ಆಗುತ್ತೆ. ಅದರ ಬದಲಾಗಿ ನಮ್ಮಲ್ಲಿ ಎಲೆಕ್ಟ್ರಿಕಲ್ ಅಂಡ್ ಎಲೆಕ್ಟ್ರಾನಿಕ್ ಯೂನಿಟ್ಸ್ಗಳು ಇದ್ದಾಗ ಅದನ್ನ ತಗೊಂಡೋಗಿ ನೀವು ಎನರ್ಜಿ ಚೆಕ್ ಮಾಡಿ ಇಂಥ ದೋಷ ಇದೆ ಅಂತ ಹೇಳಿದ್ರೆ ಹೇಗಿರುತ್ತೆ ನೋಡಿ. ಇಂಥ ವಿಷಯಗಳು ಬಹಳ ಇರ್ತವೆ. ಇಂಥದ್ದನ್ನೆಲ್ಲನೂ ನಾವು ಜನವರಿ 25 ಮತ್ತು 26ಕ್ಕೆ ಈ ಸೆಮಿನಾರ್ನ ಬೆಂಗಳೂರಿನಲ್ಲಿ ಕಂಡಕ್ಟ್ ಮಾಡ್ತಿದ್ದೀವಿ. ನಿಮ್ಮ ಹೆಸರನ್ನ ಎನ್ರೋಲ್ ಮಾಡ್ಕೊಳ್ಳಿ. ಇನ್ನು ಇದ್ರ ಬಗ್ಗೆ ಹೇಳ್ತೀನಿ, ಕೇಳ್ತಾ ಇರಿ. ಖಂಡಿತ ಗುರುಜಿ, ಮತ್ತಷ್ಟು ಮಾತಾಡ್ತೀನಿ. ವೀಕ್ಷಕರೇ, ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮ. ಮತ್ತೆ ಶ್ರೀವಾಸ್ತು ಶುಭಮಸ್ತು ಕಾರ್ಯಕ್ರಮಕ್ಕೆ ಸ್ವಾಗತ. ಗುರುಜಿ, ಮಾತು ಮುಂದುವರ್ಸೋಣ. ಕಾಲರ್ ಒಬ್ರು ರೆಡಿ ಇದ್ದಾರೆ. ಶ್ರೀನಿವಾಸನ್ ಅವರು ಚನ್ನರಾಯಪಟ್ಟಣದಿಂದ ಕರೆ ಮಾಡಿದ್ದಾರೆ. ಶ್ರೀನಿವಾಸ್ ಅವರೇ, ನಮಸ್ತೆ. ಮೇಡಮ್ ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ಮೇಡಮ್ ನನ್ನ ಮಗಳು ಅಶ್ವಿನಿ ಬಗ್ಗೆ ಮಾತಾಡ್ಬೇಕು ಮೇಡಮ್, ಗುರುಜಿ ಅವ್ರ ಹತ್ರ. ಓಕೆ, ಅವರ ಜನ್ಮ ದಿನಾಂಕ ಹಾಗೆ ಹುಟ್ಟಿದ ಸಮಯವನ್ನ ತಿಳಿಸಿ. ಮೇಡಮ್ 9/12/1994. ಓಕೆ. ಸೋಮವಾರ ಬೆಳಿಗ್ಗೆ ಕರೆಕ್ಟ್ ಆಗಿ 5 ಗಂಟೆಗೆ ಮೇಡಮ್ ಹುಟ್ಟಿದ ಡೇಟ್. ಓಕೆ. ಸ್ಥಳ ಚನ್ನರಾಯಪಟ್ಟಣ. ಗುರುಜಿ ಇದ್ದಾರೆ, ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಗುರುಜಿ. ನಮಸ್ತೆ ಗುರುಜಿ. ಹೇಳಿ ಹೇಳಿ ಹೇಳಿ. ಗುರುಜಿ, ನಿಮ್ ಪ್ರೋಗ್ರಾಮ್ ಎಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ಅರ್ಥ ಮಾಡ್ಕೊಂಡ್ರೆ ಮಾತ್ರ ಬಹಳ ನಿಮ್ ತರ ನೆಮ್ಮದಿ ಸಿಗುತ್ತೆ ಮನ್ಸನ್ಗೆ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ನಡೆಸ್ಕೊಡ್ತೀರಾ ಗುರುಜಿ. ತುಂಬಾ ನಿಧಾನವಾಗಿ ಜನಕ್ಕೆ ಅರ್ಥ ಆಗಂಗೆ ವಿಷಯ ತಿಳಿಸ್ತೀರಾ. ಎಸ್ ಎಸ್. ನಮ್ಗಂತೂ ತುಂಬಾ ಇಷ್ಟ ಆಯ್ತು ಗುರುಜಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಸಾಕು, ಅದೊಂದಿದ್ರೆ ಸಾಕು, ನನ್ಗೇನು ಬೇಡ. ಗುರುಜಿ, ಗುರುಜಿ ನನ್ನ ಮಗಳು ಅಶ್ವಿನಿ ಬಗ್ಗೆಲಿ ಗುರುಜಿ ತುಂಬಾ ಕಡೆ ಇಂಟರ್ವ್ಯೂ ಎಲ್ಲ ಅಟೆಂಡ್ ಮಾಡ್ತಾ ಇದ್ದೀವಿ ಕೋರ್ಟ್ಗಳಲ್ಲಿ. ಅವ್ರದ್ದು BCom ಆಗಿದೆ, ಆಮೇಲೆ ಟೈಪಿಸ್ಟ್ ಎಲ್ಲ ಆಗಿದೆ ಗುರುಜಿ. ಓಕೆ. ಸುಮಾರು ಕಡೆ ಇಂಟರ್ವ್ಯೂ ಬರ್ತವೆ, ಅಲ್ಲಿಗೆ ಡಿಸ್ಕನೆಕ್ಟ್ ಆಗೋಗುತ್ತೆ ಗುರುಜಿ ಅಲ್ವಾ. ಈಗ ಒಂದ್ 2-3 ಕಡೆ ಅಟೆಂಡ್ ಮಾಡಿದೀವಿ. ಆಮೇಲೆ ಏನು ಗುರು ಇಲ್ಲ, ಅವ್ರಿಗೇನು ಜಾಬ್ ಆಗಲ್ಲ ಅಂತ ಹೇಳ್ತಾರೆ ಕೆಲವು ಜನ. ಅದಕ್ಕೋಸ್ಕರ ನಿಮ್ಮನ್ನ ಅಲ್ಲ, ನೀವೀಗ ಸರಿಯಾಗಿ ಗೌರ್ಮೆಂಟ್ ಜಾಬ್ನ ಹುಡುಕ್ತಾ ಇದ್ರಂತ ಅರ್ಥ ಆಯ್ತು. ಹೌದು ಗುರುಜಿ, ಗೌರ್ಮೆಂಟ್ ಜಾಬ್ಗೆ